ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೀ. ನನ್ನವಳು ಚಂದನ ಹೆಂಗರುಳ ಹೂಮನ ಋತುವೆ ಸುರಿಸು ಇವಳಿಗೆ ಹೂಮಳೆ. ಸೊ ಇವತ್ತಿನ ವ್ಲಾಗ್ ಏನಂದರೆ, ಆಲ್ರೆಡಿ ನೀವು ತಮ್ಮನೆಲ್ಲಲ್ಲಿ ನೋಡಿರ್ತೀರ, ನಮ್ಮ ಮನೇಲಿ ನಾವು ಲಕ್ಷ್ಮಿ ಕೂಣಿಸ್ತಿಲ್ಲ. ರಿಲೇಟಿವ್ಸಲ್ಲಿ ಒಬ್ಬರು ತೀರ್ಕೊಂಡಿದ್ದಾರೆ. ಸೊ ಅದು ಆ ಕಾರ್ಯ ಮುಗಿಯೋವರೆಗೂ, ವರ್ಷದ ಕಾರ್ಯ ಮುಗಿಯೋವರೆಗೂ ಸೊ ನಾವು ಹಬ್ಬ ಮಾಡೋಂಗಿಲ್ಲ. ಸೊ ಈ ದೀಪಾವಳಿ ಬಂದರೆ ಅವ್ರದ್ದು ವರ್ಷ ಕಾರ್ಯ ಮುಗಿಯುತ್ತೆ. ಸೊ ಮಾಡೋಂಗಿಲ್ಲ, ಪೂಜೆ ಮಾಡ್ಬೋದು. ನಮ್ಮ ಅಜ್ಜಿ ಮತ್ತು ನಮ್ಮ ಮಮ್ಮಿ ಪ್ರಿಪ್ರೇಷನ್ ಮಾಡ್ಕೋತಿದ್ದಾರೆ ಪೂಜೆಗೆ. ಸೊ ನಾನು ರೆಡಿ ಆಗ್ತಾಯಿದ್ದೀನಿ. ಮತ್ತು ನಮ್ಮ ಮಮ್ಮಿ ಅವರ ಅಣ್ಣ ಅವರು ಅರ್ಶಿನ ಕುಂಕುಮಕ್ಕೆ ಕರೆದಿದ್ದಾರೆ. ಸೊ ನಾವು ಹೋಗ್ತಾಯಿದ್ದೀವಿ ಬ್ಯಾಂಗ್ಳೂರಿಗೆ. ನೋಡೋಣ ಇವತ್ತಿನ ಡೇ ಹೆಂಗಿರುತ್ತೆ ಅಂತ. ಹಾಗೆ ನಮ್ಮ ಮನೇಲಿ ಅಂದರೆ ಒಂದು ಪುಟ್ಟ ಲಕ್ಷ್ಮಿನ, ಒಂದು ಮಹಾಲಕ್ಷ್ಮಿನ ರಿವೀಲ್ ಮಾಡ್ತೀನಿ. ಹಾಗೆ ನೋಡ್ತಾ ಇರಿ ನನ್ನ ವ್ಲಾಗ್ನ. ಸೊ ರೆಡಿ ಆಗ್ತಾಯಿದ್ದೀನಿ. ರೆಡಿ ಆದಮೇಲೆ ನಿಮಗೆ ಸಿಗ್ತೀನಿ. ಸ್ಟಾರ್ಟ್ ಮಾಡಿದ್ದಾರೆ. ಸೊ ಸಿಂಪಲ್ಲಾಗಿ ಹೂವೆಲ್ಲ ನೀಟಾಗಿ ಡೆಕೋರೇಷನ್ ಮಾಡಿ ಪೂಜೆ ಮಾಡಿದ್ದೀವಿ ಅಷ್ಟೇ. ಇವಾಗ ಬೇಜಾರಿದೆ ಕೂರ್ಸೋಕ್ಕಾಗಲ್ಲ ಅಂತ, ಬಟ್ ಕೂಣಿಸ್ಲಿಕ್ಬಾರ್ದಲ್ವಾ, ಇಟ್ಸ್ ಓಕೆ. ಅಲ್ಲ ನಮ್ಮ ಅತ್ತೆ ಮನೇಲಿ ಕೂಣಿಸಿರ್ತಾರೆ, ತೋರಿಸ್ಕೊಡ್ತೀನಿ ಎಲ್ಲ. ಸೊ ಪೂಜೆ ಎಲ್ಲ ಆಯಿತು, ರೆಡಿನೂ ಆಯಿತು. ನಾನು ಅವಾಗಲೇ ರಿವೀಲ್ ಮಾಡ್ತೀನಿ ಅಂದಲ್ಲ, ಒಂದು ಪುಟ್ಟ ಲಕ್ಷ್ಮಿನ ರಿವೀಲ್ ಮಾಡ್ತೀನಿ. ನಕ್ಕರು ಚಂದ ಹತ್ತರು ಚಂದ ಮುದ್ದಾದ ಬಂದ ಈ ನನ್ನ ಕಂದ ಹೂದೋಟದಿಂದ. ಪೂಜೆ ಎಲ್ಲ ಆಯಿತು, ನಮ್ಮ ಅಜ್ಜಿ ಕಟ್ತಾ ಇದ್ದಾರೆ. ಗೈಸ್ ಫೈನಲಿ ಹಿಂಗೆ ರೆಡಿ ಆಗಿದ್ದೀನಿ ವರಮಹಾಲಕ್ಷ್ಮಿಗೆ. ನೋಡಿ ಈ ಡ್ರೆಸ್. ನಮ್ಮ ಮನೇಲಿ ಫುಲ್ ಸಾಂಗ್ ಹಾಕಿದ್ದಾರೆ. ಪೂಜೆನೂ ಆಯಿತು. ಸೊ ಇವಾಗ ನಾವು ಬ್ಯಾಂಗ್ಳೂರ್ಗೆ ಹೊರಡ್ತಾ ಇದ್ದೀವಿ. ಗೈಸ್ ನಾವು ಹಬ್ಬದ ಊಟನೂ ಮಾಡೋಂಗಿಲ್ಲ, ಬಿಕಾಸ್ ನಾವು ಹಬ್ಬನೇ ಮಾಡ್ತಿಲ್ವಲ್ಲ ಅದು ಕಾರ್ಯ ಮುಗಿಯೋವರೆಗೂ. ಸೊ ಹಬ್ಬದ ಊಟನೂ ಮಾಡೋಂಗಿಲ್ಲ, ಫುಲ್ ಮಿಸ್ ಮಾಡ್ಕೋತಾ ಇದ್ದೀನಿ. ಬೆಳಿಗ್ಗೆ ಮುದ್ದೆ ಬಸ್ಸಾರು ಅನ್ನ ಮಾಡಿದ್ದಾರೆ, ಸೊ ತಿಂದು. ಬಟ್ ಹಬ್ಬದ ಊಟ ಮಿಸ್ ಏನಲ್ಲ, ನಮ್ಮ ಮನೇಲಿ ಮಿಸ್ ಮಾಡ್ಕೊತಿದ್ದೀನಿ. ಬಟ್ ನಮ್ಮ ಅತ್ತೆ ಮನೇಲಿ ಫುಲ್ ಬ್ಯಾಟಿಂಗ್ ಮಾಡೋದು. ಸೊ ಹೋಗ್ತಾ ಇದ್ದೀನಲ್ಲ, ಎಲ್ಲರಿಗೂ ವಿಷಯ ಮಾಡೋದು ಮಾಡ್ತಾಯಿದ್ದೀವಿ ಗೈಸ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲರೂ ನಗ್ನಾಗ್ತಾ ಇರಿ. ಎಲ್ಲರಿಗೂ ಒಳ್ಳೇದು ಮಾಡಲಿ. ಮನೆ ಬಿಟ್ಟಿದ್ದೀವಿ, ಇವಾಗ ಬಸ್ ಸ್ಟಾಪಿಗೆ ಹೋಗಿ ಸಿಗ್ತೀವಿ. ನಾನು ನಮ್ಮ ಮಮ್ಮಿ ಇಬ್ಬರೇ ಹೋಗ್ತಾ ಇರೋದು, ನಮ್ಮ ತಮ್ಮ ಬರ್ತಿಲ್ಲ. ಸೊ ಬನ್ನಿ ನನ್ನ ಜೊತೆ, ಇಬ್ಬರು ಹೋಗ್ತಿದ್ದೀವಿ. ಬಸ್ ಸ್ಟ್ಯಾಂಡ್ಗೆ ಹೋಗಿ ಸಿಗ್ತೀವಿ ಗೈಸ್. ನಾವು ತಿರ್ಗಾ ಮನೆಗೆ ಹೋಗಿ ಬ್ಯಾಗ್ ಇಟ್ಬಿಟ್ಟು ಈ ಬ್ಯಾಗ್ ಎತ್ಕೊಂಡು ಬಂದ್ವಿ. ನೋಡಿ ಅಷ್ಟು ದೊಡ್ಡ ಬ್ಯಾಗ್ ಏನಕ್ಕೆ ಅಂತ. ಸೊ ಇವಾಗ ಇನ್ನೂ ಹೋಗ್ತಾ ಇದ್ದೀವಿ ಬಸ್ ಸ್ಟಾಪ್ಗೆ. ಸೊ ಹೋಗಿ ಇಲ್ಲಿನ 2 hours ಜರ್ನಿ. ಇವಾಗ ಬಸ್ ಹತ್ತಿದ್ದೀವಿ. ಇವಾಗ ಬಸ್ ಹೋಗ್ತಾ ಹಾದಿಯಲ್ಲಿ ಹೆಕ್ಕಿದ ನೆನಪಿನ ಪುಟ್ಟ ಜೋಳಿಗೆ ಬೆನ್ನಲ್ಲಿದೆ. ಆಡದಿರು ಸಾವಿರ ಪದಗಳ ಫುಲ್ ಪಪ್ಸ್ ತಗೊಂಡು ಹಾಗೆ ಜ್ಯೂಸ್ ತಗೊಂಡು ಸ್ನ್ಯಾಕ್ಸಾಗೆ ತಿನ್ಕೊಂಡು ಇವಾಗ ಇನ್ನೊಂದು ಬಸ್ ಹತ್ತಬೇಕು ಗೈಸ್. ಮೆಜೆಸ್ಟಿಕಲ್ಲಿ ಇದ್ದೀವಿ ನೋಡಿ ಗೈಸ್. ಬಸ್ ಹತ್ತಿದ್ದೀವಿ. ಹಬ್ಬದ ಊಟ ಎಲ್ಲ ಮಾಡಿ ಎಲ್ಲರೂ ಊಟ ಮಾಡ್ತಿದ್ರು. ಕ್ಲಿಪ್ಪಿಂಗ್ಸ್ ಇಷ್ಟೇ ಹಾಕಿದ್ದೆಲ್ಲ. ಟ್ರಾಫಿಕ್ಕು. ಇವಾಗ ಇನ್ನೊಂದು ಬಸ್ ಹತ್ತಬೇಕು. ಸೊ ಗೈಸ್ ನಾವು ಆವಾಗಲೇ ಮನೆಗೆ ಬಂದು 7 ಆಯಿತು ಮನೆಗೆ ಬಂದು. ಸೊ ಅತ್ತೆ ಮನೆಯಿಂದ ಹಾಗೆ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಕೂಣಿಸಿಲ್ವಲ್ಲ, ಸೊ
ನಮ್ಮ ಮಮ್ಮಿ ನೀನೇ ಲಕ್ಷ್ಮಿ ಅಂದ್ಬಿಟ್ಟು ನನ್ನೇ ನೀಟಾಗೆ ಲಕ್ಷ್ಮಿ ಥರ ಮನೇಲಿರೋದನ್ನ ರೆಡಿ ಮಾಡಿ ಸೊ ನಾನು ಒಂದು ರೀಲ್ಸ್ ಮಾಡಿದ್ದೀನಿ, ಹಾಕ್ತೀನಿ ನೋಡ್ಕೊಂಡು. ಮರಳಿ ಮರಳಿ ಹಿಡಿದಿದೆ ಸಮಯ, ಅರಳಿ ಅರಳಿ ತುದಿಯಲಿ ಪ್ರಣಯ, ತುದಿಯಲಿ ಪ್ರಣಯ ಅರಳುವ ಸಮಯ, ಮೆಲ್ಲಗೆ ನಗುವನು ತಾರೆ ತಾವರೆ ರೀಲ್ಸ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಗೈಸ್. ಇವಾಗ ಮಲ್ಕೋತಾ ಇದ್ದೀವಿ. ಸೊ ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಏನು ಅನಿಸುತ್ತೋ ಈ ವಿಡಿಯೋ ಬಗ್ಗೆ, ನಾನು ಏನಾದರೂ ತಪ್ಪಾಗಿ ಮಾತಾಡಿದರೆ ಕಮೆಂಟ್ ಮಾಡಿ, ಪಕ್ಕ ಅದನ್ನು ತಿದ್ಕೊತೀನಿ. ಹಾಗೆ ಏನಾದ್ರು ಕ್ವೆಶನ್ಸ್ ಇದ್ದರೆ ನನ್ನ ಬಗ್ಗೆ ಕೇಳ್ಬೋದು ನೀವು ಕಮೆಂಟಲ್ಲಿ. ನೀವು ಸಪೋರ್ಟ್ ಮಾಡಿದ್ರೆ ಡೈಲಿ ವ್ಲಾಗ್ಸ್, ಡೈಲಿ ಕಂಟೆಂಟ್ನ ಕೊಡ್ತೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿ ಯು, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.